ರಾಜ್ಯದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕಾಮಕಾಂಡ ಹೊರಗಡೆ ಬಂದ ಮೇಲೆ ಯಾವ್ಯಾವ ರೀತಿಯ ರಾಜಕೀಯ ಬದಲಾವಣೆಗಳು, ಯಾವ್ಯಾವ ರೀತಿಯ ಸಾಮಾಜಿಕ ಬದಲಾವಣೆಗಳಾಗಿದೆ, ಎಸ್ಪೆಷಲಿ ಹಾಸನದಲ್ಲಿರುವಂಥ ಜನರ ಜ್ಞಾನೋದಯವೋ ಅಥವಾ ಅಲ್ಲಿನ ಜನ ಈಗಲಾದರೂ ಅಲ್ಲಿನ ವಾಸ್ತವತೆಯನ್ನು ಸ್ಪಷ್ಟವಾಗಿ ನೇರವಾಗಿ ಹೇಳೋದಕ್ಕೊಂದು ಅವಕಾಶವೋ ಅನ್ನೋ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಬದಲಾಗ್ತಿದೆ. ಹಾಸನದಿಂದ ಭಾಳಷ್ಟು ಕರೆಗಳು ಬರ್ತಿದೆ. ಅಲ್ಲಿನ ಒಂದು ದೌರ್ಜನ್ಯದ ಅಥವಾ ಕ್ರೌರ್ಯದ ಪರಮಾವಧಿಯನ್ನು ಗಮನಿಸಿದ್ರೆ ಇದು ಕೇವಲ ಸಂತ್ರಸ್ತರು ಪೆನ್ಡ್ರೈವ್ ಮಾತ್ರ ಅಲ್ಲ, ಹಾಸನ ಜಿಲ್ಲೆಯಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನು ನಿನ್ನೆಯೂ ಕೂಡ ನಾವು ಮಾತನಾಡಿದ್ವಿ. ಇವತ್ತು ಕೂಡ ಇವತ್ತಿನ ಡೆವಲಪ್ಮೆಂಟ್ಗಳನ್ನು ಮೊದಲಿಗೆ ನೋಡಿಕೊಂಡು ಆಮೇಲೆ ಇವತ್ತು ನೀವು ನಮ್ಮೊಂದಿಗೆ ಮಾತನಾಡುವ ಅವಕಾಶ ಇದೆ. ನೀವು ಇವತ್ತು ನಮಗೆ ಕಾಲ್ ಮಾಡಿ ಹೇಳಿ ಪೆನ್ ಡ್ರೈವ್ ಸಂತ್ರಸ್ತರು ಯಾರು ಅಂತ. ಪೆನ್ ಡ್ರೈವ್ ಪ್ರಜ್ವಲ್ ವಿದೇಶದಲ್ಲೆಲ್ಲ ಅಡಗಿ ಕೂತಿರೋನು ಬರಲಿಲ್ಲ, ರಾಜಕೀಯ ಆಟ ಕೂಡ ನಿಂತಿಲ್ಲ. ಜೈಲಿಂದ ರಿಲೀಸ್ ಆದ ಬಳಿಕ ಹಾಸನಕ್ಕೆ ಮೊದಲ ಬಾರಿಗೆ ರೇವಣ್ಣ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮೈಸೂರು ಹಾಸನದಲ್ಲಿ ಪರಿಷತ್ ಇಲೆಕ್ಷನ್ ಸಭೆಗಳಲ್ಲಿ ರೇವಣ್ಣ ಭಾಗಿಯಾಗಿದ್ದಾರೆ. ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಎಚ್.ಡಿ. ರೇವಣ್ಣ. ಜಾಮೀನು ಸಿಕ್ಕ ಮೇಲೆ, ನಿರಾಳರಾದ ಮೇಲೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ರಾಜಕೀಯದಲ್ಲೇ ಬ್ಯುಸಿಯಾಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಯಾರು ಕೂಡ ಈಗ ಸದ್ಯಕ್ಕೆ ಚಕಾರ ಎತ್ತಿಲ್ಲ. ಮೈತ್ರಿ ಪಕ್ಷಗಳ ಸಭೆ ಆಗ್ತಿದೆ, ಪ್ರಚಾರಗಳಲ್ಲಿ ಉಭಯ ನಾಯಕರುಗಳು ಭಾಗಿಯಾಗ್ತಿದ್ದಾರೆ, ಎಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ರೇವಣ್ಣ ಅಂತೂ ಈ ಪ್ರಕರಣ ಆಗಿದೆ, ಒಂದು ಸ್ವಲ್ಪ ದಿನಗಳ ಹಿಂದೆ ನಾನು ಜೈಲಲ್ಲಿದ್ದೆ ಅನ್ನುವ ಎಲ್ಲ ವಿಚಾರಗಳನ್ನು ಮರೆತು ಚುನಾವಣೆಗೆ, ರಾಜಕಾರಣಕ್ಕೆ ಮತ್ತೆ ವಾಪಸ್ ಆದಂಗೆ ಕಾಣ್ತಾ ಇದ್ದಾರೆ. ರೇವಣ್ಣ ಇವತ್ತು ಹಾಸನಕ್ಕೆ ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಟ್ಟರು. ಹಾಸನದಲ್ಲಿ ಹೊಳೆನರಸೀಪುರದ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು ಇವತ್ತು ರೇವಣ್ಣ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು ಎಚ್.ಡಿ. ರೇವಣ್ಣ. ಆ ಸಂದರ್ಭದಲ್ಲಿ ದೇಗುಲದ ಬಳಿ ಜನ ಜಮಾವಣೆ ಆಗ್ಬಿಟ್ಟಿದ್ರು. ರೇವಣ್ಣ ಪರ ಜೈಕಾರ ಹಾಕ್ತಿದ್ರು. ರೇವಣ್ಣನವರ ಬೆಂಬಲಿಗರು 60 ವರ್ಷದಿಂದ ಈ ಜನ ನಮ್ಮ ಜೊತೆ ಇದ್ದಾರೆ ಅನ್ನೋ ಮಾತನ್ನ ಇವತ್ತು ರೇವಣ್ಣ ಹೊಳೆನರಸೀಪುರದ ದೇಗುಲದ ಭೇಟಿ ನಂತರ ಮಾತನಾಡಿದ್ರು. 60 ವರ್ಷದಿಂದ ದೇವೇಗೌಡರಿಗೆ ರಾಜಕೀಯವಾಗಿ ಬೆಂಬಲ ಕೊಟ್ಟಿದ್ದಾರೆ. ಹಾಸನ ಜನ ತಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ರೇವಣ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಹಾಸನ ಜನ ಕೈ ಬಿಡಲ್ಲ, ಆದರೆ ಹಾಸನ ಜನ ನಂಬಿಕೊಂಡಿದ್ದಂಥ ಕೈ ಇವ್ರು ಹಿಡಿದಿಲ್ಲ ಅನ್ನೋದು ಕೂಡ ಅಷ್ಟು ಸ್ಪಷ್ಟವಾಗಿ ಇವತ್ತಿನ ಈ ಪ್ರಕರಣದಲ್ಲಿ ಗೋಚರ ಆಗಿದೆ. ಆದರೆ ಹಾಸನದಲ್ಲಿ ರೇವಣ್ಣ ಓಡಾಡ್ತಿರೋದು ನೋಡಿದ್ರೆ ಒಂದು ವಾರದ ಹಿಂದೆ ಏನಾಗಿದೆ ಗೊತ್ತಿಲ್ಲ, ಕಂಟ್ರೋಲ್ ಆಲ್ಟ್ ಡಿಲೀಟ್ ಮಾಡಿ ಅದೇನೋ ಬೇರೆದೇನೋ ನಡೆದೋಗ್ಬಿಟ್ಟಿದೆ, ದುಸ್ವಪ್ನ ಮರ್ತು ಬಿಡೋಣ ಅನ್ನೋ ರೀತಿಯಲ್ಲಿ ರಾಜಕೀಯದಲ್ಲಿ ಇವತ್ತು ರೇವಣ್ಣ ಬಹಳ ಸಕ್ರಿಯರಾಗಿ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಬಗ್ಗೆ ಎಲ್ಲ ವಿಚಾರ ಮಾತಾಡಿದವರು ಪ್ರಜ್ವಲ್ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಪ್ರಕರಣ ಕೋರ್ಟ್ನಲ್ಲಿದೆ, ಇದ್ರ ಬಗ್ಗೆ ನಾನು ಮಾತಾಡಲ್ಲ ಅಂತಾರೆ ಎಚ್.ಡಿ. ರೇವಣ್ಣ. ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನುವಂಥ ಪ್ರಶ್ನೆಗೂ ರೇವಣ್ಣನವರ ಉತ್ತರ ಇಲ್ಲ, ಅವ್ರದ್ದು ನಿರುತ್ತರ. ಸಂತ್ರಸ್ತರ ಬಗ್ಗೆಯೂ ಕೂಡ ಯಾವುದೇ ವಿಚಾರಗಳನ್ನ ರೇವಣ್ಣ ಇನ್ನೂ ಪ್ರಸ್ತಾಪ ಮಾಡಿಲ್ಲ. ಪ್ರಕರಣದ ಬಗ್ಗೆ ಕೇಳಿದ್ರೆ ಎಲ್ಲದಕ್ಕೂ ಗೊತ್ತಿಲ್ಲ ಅಂತಿದ್ದಾರೆ ರೇವಣ್ಣ. ಹಾಸನದಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲೂ ಕೂಡ ಪ್ರಜ್ವಲ್ ರಾಸಲೀಲೆ ಪ್ರಕರಣ ಆಗಿರಬಹುದು ಅಥವಾ ಬೇರೆ ಈ ಇಡೀ ಕಂಪ್ಲೀಟ್ ಪಿಕ್ಚರ್ ಈ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುವಾಡಿಲ್ಲ, ಪಶ್ಚಾತ್ತಾಪ ಇಲ್ಲ. ಪ್ರಜ್ವಲನ್ ಕರೆಸ್ತೀರಾ ಗೊತ್ತಿಲ್ಲ. ಹಾಸನ ಸಂತ್ರಸ್ತರ ಆ ನಾರಿಯರ ಗೋಳಿನ ಬಗ್ಗೆ ಪಶ್ಚಾತ್ತಾಪ ಅದು ಕೂಡ ಇಲ್ಲ. ಸೊ ಒನ್ಸ್ ಅಗೇನ್ ಅವರ ಪ್ರಕರಣಗಳನ್ನು ಮರ್ತ್ರ ಅಥವಾ ಅದರ ಬಗ್ಗೆ ಮಾತಾಡೋದು ಬೇಡ, ಅಸಹಕಾರ ಚಳುವಳಿ ಅಂತ ಏನೇ ಕೇಳಿ ನಾನು ಹೇಳೋದಿಷ್ಟೇ, ನಾನು ಮಾತಾಡೋದಿಷ್ಟೇ ಅನ್ನೋ ರೀತಿನಲ್ಲ. ಅಥವಾ ಅವರಿಗೆ ಲೀಗಲಿ ಒಂದು ಅಡ್ವೈಸ್ ಇರ್ಬೋದು, ಈ ಪ್ರಕರಣದ ಬಗ್ಗೆ ಮಾತಾಡಬೇಡಿ ಅಂತ. ಇವೆಲ್ಲದರ ಬಗ್ಗೆ ಇವತ್ತು ಮೊದಲಿಗೆ ಒಂದು ರೌಂಡ್ ಚರ್ಚೆ ಮಾಡೋಣ. ಅದ್ರ ಜೊತೆಗೆ ನಿಮ್ಮ ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ನನ್ನ ಜೊತೆಗೆ ಪವರ್ ಟಿವಿ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಶೆಟ್ಟಿ ಸರ್, ಅವರನ್ನು ಮೊದಲಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಸರ್, ವೆಲ್ಕಮ್ ಟು ದ ಶೋ. ಸರ್, ಸಾಮಾನ್ಯವಾಗಿ ಒಂದು ಕೃತ್ಯ ನಾನು ಮಾಡಿದ್ದೀನಿ, ಆ ಜಾಗ ಒಂದು 100 ಹೆಣ್ಮಕ್ಳಿಗೆ ಅಲ್ಲಿಂದ ಅನ್ಯಾಯ ಆಗಿದೆ ಅಂದಾಗ ಆ ಜಾಗಕ್ಕೆ ಹೋಗಬೇಕಾದ್ರೆ ನನಗೆ ಮುಖ ಇದೆಯಾ, ಅಥವಾ ನನ್ನ ಮನೆ ಮೇಲೆ ನನ್ನ ಇದ್ರ ಮೇಲೆ ಒಂದು ಆರೋಪ ಬಂದಿದೆ ಅಂತಂದಾಗ ನಾನು ವಾಪಸ್ ಅಲ್ಲಿ ಹೋಗೋದು, ಅಥವಾ ಈ ಪ್ರಕರಣದಿಂದ ನಾನು ಕ್ಲಿಯರಾಗಿ ಹೋಗ್ತೀನಿ. ಕೆಲವ್ರದ್ದೆಲ್ಲ ಇರುತ್ತೆ ನಿಲುವುಗಳು, ನಾನು ಅದು ಕ್ಲಿಯರ್ ಆಗೋವರೆಗೂ ಅಲ್ಲಿ ಕಾಲಿಡಲ್ಲ ಅಂತ. ಅದೂ ಇಲ್ಲ, ಈ ಪ್ರಕರಣನೇ ಮರ್ತು ಬಿಟ್ಟಿದ್ದಾರೆ ರೇವಣ್ಣ ಇವತ್ತಿನ ಮಟ್ಟಿಗಂತೂ. ಪ್ರಣೋತ್, ನೀವು ಇನ್ನೂ ಇವ್ರ ಬಗ್ಗೆ ನೀವು ಆ ಹೋಪ್ಸನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳುವಾಗ ನಂಗೆ ಆಶ್ಚರ್ಯ ಆಗುತ್ತಾ ಇದೆ. ಈ ಫ್ಯಾಮಿಲಿ ಬಗ್ಗೆ ನೀವು ಇನ್ನೂ ಆ ರೀತಿಯ ಎಕ್ಸ್ಪೆಕ್ಟೇಷನ್ನು, ಆ ರೀತಿಯ ಹೋಪ್ಸು, ಅಥವಾ ಆ ರೀತಿ ಮಾಡ್ಬೋದು, ಮಾನವೀಯತೆಯಿಂದ ಇವರು ಮಾತಾಡ್ಬೋದು ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ಅದು ನಮ್ಮ ಮೂರ್ಖತನದ ಪರಮಾವಧಿ. ಎಲ್ಲ ಬಿಟ್ಟವ್ರಿ. ಈ ಎಲ್ಲ ಕೃತ್ಯಗಳನ್ನು ನೋಡಿದರೆ ಇವ್ರಿಗೇನಾದರೂ ಸ್ವಲ್ಪ ಅದು ಇದ್ದವರಂತ ನಿಮ್ಗೆ ಅನಿಸುತ್ತಾ?
ಒಂದು ಮಹಿಳೆ ಸಂತ್ರಸ್ತೆ ನಮ್ಮಲ್ಲೇ ಬಂದಿದ್ದು, ಅವಳು ಹೇಳ್ತಾಳೆ, ಇದೇ ಮನುಷ್ಯ ನನ್ನ ಸೆರಗಿಗೆ ಕೈ ಹಾಕ್ತಾನೆ, ಅವನ ರೂಮ್ಗೆ ಹೋದರೆ ಎಳಿತಾನೆ, ಸ್ಟೋರ್ ರೂಮ್ಗೆ ಹೋದರೆ ಅಲ್ಲಿ ಬಂದು ಹಿಡ್ಕೋತಾನೆ, ಕಿಚನ್ಗೆ ಹೋದರೆ ಅಲ್ಲಿ ಬಂದು ಹಿಡ್ಕೋತಾನೆ. ಇವರ ಜೀವನ ಒಂದು ನಾಯಿ ಜೀವನಕ್ಕಿಂತಲೂ ಕಡೆ ಇವತ್ತು. ಅವ್ರಿಗೆ ನಮಗೆ ಮರ್ಯಾದೆ ಇದೆ, ಇನ್ನೂ ಜನಗಳು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ತಿರುಗ್ತಾ ಇದ್ದಾರೆ. ದೇ ಡೋಂಟ್ ಹ್ಯಾವ್ ಅದರ್ ಆಪ್ಷನ್. ನಾವು ಇನ್ನೂ ಎದ್ದು ನಿಂತ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇರೋದು ಅದು ತೋರಿಕೆಯ ಓಡಾಡುವಿಕೆ. ಅಲ್ಲಿನೂ ಸ್ವಾರ್ಥ, ಮುಟ್ಟಾಳರಿಗೆ ಅಲ್ಲಿನೂ ರಾಜಕೀಯ, ಅಲ್ಲಿನೂ MLC. ಸಂತ್ರಸ್ತೆಯರ ಮನೆಗೆ ಹೋಗಲಿ ರೇವಣ್ಣ, ಸಂತ್ರಸ್ತೆಯರನ್ನು ಕಿಡ್ನ್ಯಾಪ್ ಮಾಡ್ತಾನೆ. ಕರೆಕ್ಟ್. ದೇ ಡೋಂಟ್ ಡಿಸರ್ವ್ ಎನಿ ರೆಸ್ಪೆಕ್ಟ್. ಐಸೆ ನನಗೆ ಯಾವ ಕಿಂಚಿತ್ತು ದಯಾ ದಾಕ್ಷಿಣ್ಯ ಇವರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ, ನಾನು ಮಾತಾಡೋದು ಇಲ್ಲ. ಎಲ್ಲ ಬಿಟ್ಟವ್ರಂತ ನಾನು ಹೇಳ್ತಾ ಇದ್ದೀನಿ. ನಾನು ನಿನ್ನೆ ಹೇಳಿದೆ ನಿಮಗೆ ಕಚಡ ಫ್ಯಾಮಿಲಿ ಅಂತ. ಕರೆಕ್ಟ್. ಈಗಲೂ ಅವರೇ ಸಂತ್ರಸ್ತರು. ನಾನು ಹೇಳಿಲ್ಲ, ಇವರಿಗೆ 1 ರೂಪಾಯಿ ಅಕೌಂಟ್ ಓಪನ್ ಮಾಡಿ 1 ರೂಪಾಯಿ ಹಾಕಿದ್ರು, ತಗೊಂಡ್ಬಿಟ್ಟು ಮಜಾ ಮಾಡೋರು ಇವರು. ಇನ್ನೊಂದು 5 ಜನ ಮಹಿಳೆಯರನ್ನು ಹಾಳು ಮಾಡೋರು. ರೇವಣ್ಣನಿಂದ ನೀವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಅಲ್ಲಿ ಹೋಗಿ ನಾವು ಜೀವ ಇದ್ದೀವಿ, ವಿ ಆರ್ ಇನ್, ಈಗ ಅವನು ಅಲ್ಲಿ ತಿರುಗಾಡೋದೇ ದೊಡ್ಡ ತಪ್ಪು. ಐ ಡೋಂಟ್ ನೋ ಹೌ ಕೋರ್ಟ್ ವಿಲ್ ಅಲೌ ದಿಸ್ ಪೀಪಲ್ ಟು ಗೋ. ಇವನು ಹಿಂಗೆ ರಾಜಾರೋಷವಾಗಿ ತಿರುಗಲಿಕ್ಕೆ ಶುರು ಮಾಡಿದರೆ ಸಂತ್ರಸ್ತರು ಇನ್ನೂ ಹೆದರ್ಕೊಳ್ಳಲ್ವಾ? ವಾಪಸ್ ಬಂದವನ ಇವನು ಹಾಸನಕ್ಕೆ, ಹೊಳೆ ನರಸೀಪುರದಲ್ಲಿ ಓಡಾಡ್ತಾ ಇದ್ದಾನೆ. ಏನು ಔಟ್ಡೋರ್ ಮೀಟಿಂಗ್ ಮಾತ್ರ ಇವ್ರದ್ದಿರೋದು ರಾಜಕೀಯ. ಇಂಡೋರ್ ಮೀಟಿಂಗ್ಸು ಯಾರ್ಯಾರನ್ನು ಹೆಂಗೆ ಮುಗಿಸ್ಬೇಕಂತ ಇರ್ಬೋದು, ಯಾರ್ಯಾರನ್ನು ಹೆಂಗೆ ಬಾಯಿ ಮುಚ್ಚಿಸ್ಬೇಕು, ಹೆಂಗೆ ಇರಬೇಕು ಅಂತಲೇ ಇರ್ಬೋದು. ಬಟ್ ಅವರ ಬೈಟ್ಸ್ಗಳ ಬಗ್ಗೆ, ಅವರ ಇದರ ಬಗ್ಗೆ ನಾವು 6 o'clock ಕೂಲಂಕುಷವಾಗಿ ಅವಲೋಕನ ಮಾಡುವ. ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಇಸ್ ಟು ಲಿಸನ್ ಪಬ್ಲಿಕ್. ಬಟ್ ನಾನು ಹೇಳ್ತೀನಿ ಕೇಳಿ, ದೇ ಡೋಂಟ್ ಡಿಸರ್ವ್ ಎನಿ ರೆಸ್ಪೆಕ್ಟ್. ದೇ ಡೋಂಟ್ ರಿಸರ್ವ್ ಎನಿ ರೆಸ್ಪೆಕ್ಟ್. ಇವರು ನಾನು ಹೇಳಿಲ್ವಾ, ಈ ಏನು ಪಾಶ ಹಾಕ್ಕೊಂಡಿದ್ದಾರಲ್ಲ ಇವರು, ಇದರಿಂದ ಇವರು ಬಚಾವಾಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ದೆರ್ ಇಸ್ ನೋ ವೇ. ಅವರು ಯಾವ ಕೋರ್ಟ್ಗೆ ಹೋದರೂ, ಜನತಾ ಕೋರ್ಟ್ಗೆ ಹೋಗಲಿ, ದೇವರ ಕೋರ್ಟ್ಗೆ ಹೋಗಲಿ, ಅಥವಾ ನ್ಯಾಯಾಲಯಕ್ಕೆ ಹೋಗಲಿ, ದಿಸ್ ಪೀಪಲ್ ಶುಡ್ ನಾಟ್ ಬಿ ಎಕ್ಸ್ಕ್ಯೂಸ್ಡ್ ಆರ್ ಸ್ಪ್ಯಾರ್ಡ್. ಇಂಥ ಕಚಡಗಳನ್ನು ಬಿಟ್ಬಿಟ್ರೆ ನ್ಯಾಯಾಲಯಕ್ಕಾಗಲಿ, ಮನುಷ್ಯತ್ವಕ್ಕಾಗಲಿ, ಜಗತ್ತಿಗಾಗಲಿ ಯಾರೂ ಬೆಲೆ ಕೊಡಬಾರ್ದು.